ನಮ್ಮ ನೀರು ಅಂತ ನಮ್ಮದೇ ಓನ್ ಬ್ರ್ಯಾಂಡು. ಸ್ಟಿಕ್ಕರ್ ಕೂಡ ಕಾಣ್ತಾ ಇದೆಯಲ್ಲ ನೋಡಿ ನಿಮಗೆ. ಈ ಸ್ಟಿಕ್ಕರ್ ಕೂಡ ನಾವು ಕಸ್ಟಮರ್ಗೆ ನಮ್ಮ ಪ್ರತಿಯೊಂದು ಸ್ಟಾರ್ಟರ್ ಮೇಲೂ ಕೂಡ ಈ ಥರ ಸ್ಟಿಕ್ಕರ್ ಅಂಟಿಸ್ತೀವಿ. ಯಾಕಪ್ಪ ಅಂದರೆ ನೀವು ಯಾವತ್ತು ನಮಗೆ ಪರ್ಚೇಸ್ ಮಾಡಿದ್ದೀರಾ ಅಂತ ಹೇಳಿ ಈ ಸ್ಟಿಕ್ಕರಲ್ಲಿ ಬರೆದಿರ್ತೀವಿ. ನಂತರ ವಾರಂಟಿಗೆ ಹೆಲ್ಪ್ ಆಗುತ್ತೆ. ನಮ್ಮ ಹತ್ರ ಮೀಕೋ ಸ್ಟಾರ್ಟ್ ಇದೆ, ಬಿಟಿಕೋ ಇದೆ, ಮತ್ತು ಹೈಕಾನ್ ಇದೆ, ಪ್ರಶಾಂತ್ ಇದೆ, ಮತ್ತು ಬೇರೆ ಬೇರೆ ಡಿಜಿಟಲ್ ಅಂತ ಡಿಜಿಟಲ್ ಸ್ಟಾರ್ಟರ್ಗಳಿದೆ. ಇದೆಲ್ಲ ಕೃಷಿ ಹೊಂಡಕ್ಕೆ ಹಾಕೋ ಪಂಪು. ಇದೆಲ್ಲ ನಿಮ್ಗೆ 10 HP ಮೋಟ್ರು. ನೀರು ತುಂಬ ಚೆನ್ನಾಗಿ ಬರ್ತದೆ. ಡಿಸ್ಚಾರ್ಜ್ ಕೂಡ ತುಂಬ ಚೆನ್ನಾಗಿದೆ. 10 HP ಇಂದ 15 HP ವರೆಗೂ ಸ್ಟಾರ್ಟರ್ ಹಾಕಿದ್ದೀವಿ, ಫ್ಯೂಸ್ ಹಾಕಿದ್ದೀವಿ. ಇನ್ನೂ ಕೂಡ ಏನಾದರೂ ಹಿಡೋ ಥರ ಇದ್ದರೆ ನಿಮಗೆ ಜಾಗ ಇದೆ, ಬೇರೆ ಏನಾದರೂ ಹಿಡ್ಬೋದು. ನೋಡಿ ಸರ್, ಇದು ಮಸ್ಕಾಟ್ ಕಂಪ್ನಿದು ಮೋಟ್ರ್ ಪಂಪ್ ಬಾಡಿ ಹೇಗಿದೆ ಅಂದರೆ ಸ್ಟೀಲ್ ಬಾಡಿ, V6, V4 ಇದೆಲ್ಲ ಇದೆ. ಆಮೇಲೆ ಸ್ಟೀಲ್ ಎಕ್ಸ್ ಪಂಪ್ಸ್ಗಳು ಇವೆಲ್ಲ ನಾವು ಸುಮ್ಮನೆ ಡೆಮೋಗೆ ಅಂತ ಇಟ್ಟಿದ್ದೀವಿ ಅಷ್ಟೇ. ಸರ್ 2 ಲೆಂತ್ ಮೋಟ್ರ್ ಬಿಡ್ತಾ ಇದ್ದೀನಿ, ನೀರು ಬರ್ತಾ ಇಲ್ಲ. 2 ಲೆಂತ್ ಜಾಯಿಂಟ್ ಮಾಡ್ಕೊಬೇಕು. ಕೇಬಲ್ ಕೊಡಿ ಅಂತ ಬರ್ತಾರೆ. 12 ಮೀಟ್ರ್ ಬೇಕು, ನಮ್ಮ ಹತ್ರ ಸಿಗುತ್ತೆ. 3-in-1 ಕೇಬಲ್ ಅಂದರೆ ಮೈನ್ಸ್ ಎಳಿತೀರಾ, ಸಿಂಗಲ್ ವೈರ್ ಕಟ್ ಆಗುತ್ತೆ, ಬಸ್ಟ್ ಆಗುತ್ತೆ, ಲೈನ್ ಬೀಳುತ್ತೆ, ಗರಿ ಬೀಳುತ್ತೆ, ಏನೋ ಒಂದು ಕಟ್ ಆಗುತ್ತೆ, ರೈತರಿಗೆ ಸಮಸ್ಯೆ ಆಗುತ್ತೆ. ಆದರೆ ಈ ಥರ ವೈರಿಂದ ನಿಮ್ಗೆ ಯಾವುದೇ ಸಮಸ್ಯೆ ಆಗಲ್ಲ. ಇದೆಲ್ಲ ಕೇಬಲ್ ನೋಡಿ, 3 ವೈರ್ ಒಳಗಡೆ ಇರ್ತದೆ, ಮತ್ತು ಕೇಬಲ್ ಇದು ಸುತ್ತ ಸೇಫ್ಟಿ ಇರ್ತದೆ. ನಾವು ರೈತರಿಗೋಸ್ಕರ 24 ಗಂಟೆ ಕೆಲಸ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಓಕೆ ಸರ್, ಓಕೆ. ಕಮ್ಮಿ ರೇಟಲ್ಲಿ ನಿಮಗೆ ಮೋಟ್ರ್ ಪಂಪ್ಗಳು ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ನೇರವಾಗಿ ಬನ್ನಿ, ನೇರವಾಗಿ ತೊಗೊಂಡೋಗಿ ಕಮ್ಮಿ ರೇಟು. ನಿಮಗೆ ಕಮ್ಮಿ ರೇಟು ಅಂತ ಅನಿಸ್ಲಿಲ್ವಾ, ನಿಮಗೆ ದೂರದಿಂದ ಬಂದಿರೋ ಅದಕ್ಕೆ ಬಸ್ ಚಾರ್ಜ್ ರಿಟರ್ನ್ ನಾನೇ ಕೊಡ್ತೀನಿ. ನೋಡಿ, ಇದೆಲ್ಲ ಕಂಡೆನ್ಸರ್ ಪಂಪ್ಗಳು, ಸಾರಿ ಕಂಡೆನ್ಸರ್ ಸ್ಟಾರ್ಟ್ರು. ಇದು ಕಂಡೆನ್ಸರ್ ಸ್ಟಾರ್ಟ್ರು ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಬೋರ್ವೆಲ್ಲಲ್ಲಿ ಚೆನ್ನಾಗಿ ಓಡಬೇಕು, ನೀರು ಜಾಸ್ತಿ ಬರಬೇಕು ಅಂದರೆ, ಸಪೋಸ್ ನಿಮ್ಮ ಕಡೆ ಏರಿಯಾದಲ್ಲಿ ಬರೀ 3 ಅವರ್ ಕರೆಂಟ್ ಕೊಡ್ತಾರೆ, ನೆಕ್ಸ್ಟ್ 2 ಪೇಸ್ ಕೊಡ್ತಾರೆ, ಜ್ಯೂಸ್ ಕೊಡ್ತಾರೆ. ಆ ಥರ ಇದ್ದಾಗ ಕಂಡೆನ್ಸರ್ ಯೂಸ್ ಮಾಡಿ ಈ ಸ್ಟಾರ್ಟ್ರ್ ಮುಖಾಂತರ ನಿಮ್ಮ ಮೋಟ್ರು 3 ಅವರ್, 5 ಅವರ್, 8 ಅವರ್, 10 ಅವರ್ ಓಡೋ ಥರ ನಾವು ಸಪೋರ್ಟ್ ಮಾಡುತ್ತೆ. ನಂತರ ನೋಡಿ, ಇದು ನಮ್ಮ ನೀರು ಅಂತ ನಮ್ಮದೇ ಓನ್ ಬ್ರ್ಯಾಂಡು. ಸ್ಟಿಕ್ಕರ್ ಕೂಡ ಕಾಣ್ತಾ ಇದೆಯಲ್ಲ ನೋಡಿ ನಿಮಗೆ. ಈ ಸ್ಟಿಕ್ಕರ್ ಕೂಡ ನಾವು ಕಸ್ಟಮರ್ಗೆ ನಮ್ಮ ಪ್ರತಿಯೊಂದು ಸ್ಟಾರ್ಟರ್ ಮೇಲೂ ಕೂಡ ಈ ಥರ ಸ್ಟಿಕ್ಕರ್ ಅಂಟಿಸ್ತೀವಿ. ಯಾಕಪ್ಪ ಅಂದರೆ ನೀವು ಯಾವತ್ತು ನಮಗೆ ಪರ್ಚೇಸ್ ಮಾಡಿದ್ದೀರಾ ಅಂತ ಹೇಳಿ ಈ ಸ್ಟಿಕ್ಕರಲ್ಲಿ ಬರೆದಿರ್ತೀವಿ. ನಂತರ ವಾರಂಟಿಗೆ ಹೆಲ್ಪ್ ಆಗುತ್ತೆ. ನನಗೇನಾದರೂ ಸಮಸ್ಯೆ ಬಂತು ಅಂದರೆ ಆ ಸ್ಟಾರ್ಟರ್ನ ಒಂದು ಫೋಟೋ ಹೊಡೆದು ವಾಟ್ಸಪ್ ಮಾಡಿದ್ರೆ, ಇಂಥ ದಿವಸ ತೊಗೊಂಡಿದ್ದಾರೆ, ಈ ಥರ ವಾರಂಟಿ ಇದೆ ಅಂತ ಹೇಳಿ ನಾವೇ ಅವ್ರಿಗೆ ಬನ್ನಿ ತೊಗೊಂಡೋಗಿ ಈ ಥರ ವಾರಂಟಿ ಇದೆ, ಗ್ಯಾರಂಟಿ ಇದೆ ಅಂತ ಹೇಳಿ ಪ್ರತಿಯೊಂದು ಕೂಡ ನಾವು ಹೇಳ್ತೀವಿ. ಸರ್, ಏನು ಸರ್ ನಮ್ಮ ನೀರು ಸ್ಟಾರ್ಟ್ರದ್ದು ಏನು ಸ್ಪೆಷಾಲಿಟಿ ಏನಿದೆ? ಬೇರೆ ಸ್ಟಾರ್ಟ್ರಿಗೂ ನಮ್ಮ ನೀರಿಗೂ ಸ್ಟಾರ್ಟ್ರಿಗೂ ಏನು ವ್ಯತ್ಯಾಸ ಅಂದರೆ, ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಬೇರೆ ಕಂಪನಿ ಸ್ಟಾರ್ಟ್ರಿಗೂ ನಮಗೂ 1,500 ಇಂದ 2,000 ಅಮೌಂಟು ಕಡಿಮೆ ಆಗುತ್ತೆ. ಹಾಗಾಗಿ ನಾವೇ ಒಂದು ಸ್ಟಾರ್ಟ್ರ್ ಮಾಡಿದ್ದೀವಿ. ನೋಡಿ, ನಮ್ಮ ಹತ್ರ ಮೀಕೋ ಸ್ಟಾರ್ಟ್ ಇದೆ, ಬಿಟಿಕೋ ಇದೆ, ಮತ್ತು ಹೈಕಾನ್ ಇದೆ, ಪ್ರಶಾಂತ್ ಇದೆ, ಮತ್ತು ಬೇರೆ ಬೇರೆ ಡಿಜಿಟಲ್ ಅಂತ ಡಿಜಿಟಲ್ ಸ್ಟಾರ್ಟರ್ಗಳಿದೆ. ಈ ಥರ CR5 ಸ್ಟಾರ್ಟರ್ಗಳಿದೆ. ಈ ಥರ ಎಲ್ಲ ಸ್ಟಾರ್ಟರ್ಗಳು ಇದೆ. ಅವರಿಗೆ ರೈತರಿಗೆ ಅನುಕೂಲವಾಗಿ ಅವ್ರವ್ರಿಗೆ ಯಾವ ಥರ ಸ್ಟಾರ್ಟ್ರ್ ವರ್ಕ್ ಆಗುತ್ತೆ, ಯಾವ ಥರ ಬೇಕು, ಯಾವ ಕಂಪನಿದು ಬೇಕು. ಕೆಲವರು ಸೆಂಟಿಮೆಂಟ್ ಇಟ್ಕೊಂಡಿರ್ತಾರೆ, ನನಗೆ ಇದೇ ಕಂಪನಿ ಬೇಕು ಅಂತ, ಆ ಥರ ಕೊಡ್ತೀವಿ. ನಂತರ ನಿಮ್ಗೆ ಅದನ್ನು ಬಿಟ್ಟು ನೆಕ್ಸ್ಟು ಬೇರೆ ಥರ ಡೊಮೆಸ್ಟಿಕ್ ಯೂಸ್ ಮಾಡಬೇಕು ಅಂದರೆ, ಡೊಮೆಸ್ಟಿಕ್ ನೀರೊಳಗಡೆ ಹಾಕೋ ಪಂಪು, ನೀರಿಂದ ಆಚೆ ಇಡೋ ಪಂಪ್ಗಳು ಪ್ರತಿಯೊಂದು ಕೂಡ ಇದೆ. ಇನ್ನೊಂದು ರೈತರಿಗೆ ಯೂಸ್ ಆಗೋ ಪಂಪ್ ಅಂದರೆ ನೋಡಿ, ಇದು ಬಂದು ಸಿವೇಜ್ ಪಂಪ್ ಅಂತ ಹೇಳ್ತಾರೆ. ಸಿವೇಜ್ ಪಂಪ್ ಏನಪ್ಪ ಯೂಸ್ ಆಗುತ್ತೆ ಅಂದರೆ, ಮತ್ತು ಕೊಟ್ಟಿಗೆನಲ್ಲಿ ಹಸುಗಳು ಸಾಕಿದರೆ ಈ ಕೊಟ್ಟಿಗೆನಲ್ಲಿ ಗಂಜಲ ಮತ್ತು ಮೈ ತೊಳೆದಿದ್ದ ನೀರು, ಏನೋ ಸ್ಟೋರೇಜ್ ನೀರು, ವೇಸ್ಟೇಜ್ ನೀರು, ಸಿವೇಜ್ ವಾಟರ್ ಪಂಪ್ ಅಂತಲೂ ಕೂಡ ಹೇಳ್ತಾರೆ. ಈ ಥರ ಎಲ್ಲ ಇದ್ರೂ ಇದೆಲ್ಲ ನೀರು ಕಟ್ಕೊಳ್ಳೋದೇ ಇರೋ ಥರ ಆಚೆ ನೀರು ಹಾಕುತ್ತೆ. ಹಾಗಾಗಿ ಈ ಪಂಪನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ನೋಡಿ, ಇದು ಕಾಣ್ತಿರೋಂಗೆ ಇದು ಪ್ರೆಷರ್ ಪಂಪ್. ಇದೇನಪ್ಪ ಯೂಸ್ ಅಂದರೆ, ಈಗ ಮನೆಯಲ್ಲಿ 1-2 ಬಾತ್ರೂಮ್ ಇರ್ತದೆ, ನೀರು ಪ್ರೆಷರ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಕೂಡ ಯೂಸ್ ಮಾಡಿದ್ರೆ ನೀರು ತುಂಬ ಚೆನ್ನಾಗಿ ಪ್ರೆಷರ್ ಬರುತ್ತೆ. ಇದೆಲ್ಲ ಗೊತ್ತಾಗಂಗೆ ನಿಮಗೆ ಸೆಲ್ಫ್ ಪ್ರೈಮಿಂಗ್ ಮೋಟ್ರೆ ಇದೆಲ್ಲ ನೋಡಿ. ಈಗ ಈ ಥರ ನೋಡ್ತಾ ಇದ್ರಲ್ಲ, ಇದೆಲ್ಲ ಕೃಷಿ ಹೊಂಡಕ್ಕೆ ಹಾಕೋ ಪಂಪು. ಇದೆಲ್ಲ ನಿಮ್ಗೆ 10 HP ಮೋಟ್ರು. ನೀರು ತುಂಬ ಚೆನ್ನಾಗಿ ಬರ್ತದೆ. ಡಿಸ್ಚಾರ್ಜ್ ಕೂಡ ತುಂಬ ಚೆನ್ನಾಗಿದೆ. ನೀವು ಅದು ಬಿಟ್ಟರೆ ಇದೆಲ್ಲ ಮೋನೋಬ್ಲಾಕ್ ಪಂಪ್ಗಳು. ಇದೆಲ್ಲ ಬಂದು ಲಾಂಗ್ 3 ಕಿಲೋಮೀಟರ್ 5 ಕಿಲೋಮೀಟರ್ ನೀರು ತಳ್ಳಬೇಕು, ಹೊಳೆ ಮೇಲೆ ಇಡಬೇಕು ಅಂದಾಗ ಈ ಥರ ಮೋನೋಬ್ಲಾಕ್ ಪಂಪ್ನ ಇಡ್ಬೋದು. ಅಪ್ ಟು 7 ಕಿಲೋಮೀಟರ್ 8 ಕಿಲೋಮೀಟರ್ ನೀರು ತಳ್ಳೋ ಥರ ಕೆಪಾಸಿಟಿ ಇರೋಂಥ ಮೋಟ್ರು.
ವಾಟರ್ ಪಂಪ್ ಇದು. ಓಕೆ, ಈಗ ಮೋಟ್ರದ್ದು ಆಯಿತು, ಸ್ಟಾರ್ಟರ್ದು ಆಯಿತು ಸರ್. ಇದನ್ನು ಬಿಟ್ಟು ಬೇರೆ ಏನಿದೆ ಸರ್? ಬೇರೆ ನಮ್ಮ ಹತ್ರ ಸ್ಟಾರ್ಟರ್ ಬಾಕ್ಸ್ ಇದೆ, ನಾವೇ ಮಾಡಿರೋದು, ನೋಡ್ಕೊಂಬರೋಣ ಬನ್ನಿ. ನಾವು ಮೊದಲು ಹಳೆಯ ಥರ ಸ್ಟಾರ್ಟರ್ ಬಾಕ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ವಿ. ಸ್ವಂತಕ್ಕಾಗಿ ನಾನೇ ಕೂಡ ಹಳೆ ಸ್ಟಾರ್ಟರ್ ಬಾಕ್ಸ್ನ ಯೂಸ್ ಮಾಡಿದ್ದೀನಿ. 3 ವರ್ಷ ಬಂತು, ಪೇಂಟ್ ಕೋಟೆಡು ಮತ್ತು ಥಿಕ್ನೆಸ್ ಕಮ್ಮಿ ಇತ್ತು. ಹಾಗಾಗಿ ಅದು ಮಳೆ ಹುಯ್ದಾಗ, ಮಳೇಲಿ ನೆಂದಾಗ 3-4 ವರ್ಷಕ್ಕೆ ಕಲರ್ ಬಂದು ಬ್ರೌನ್ ಕಲರ್ ಬಂದ್ಬಿಡುತ್ತೆ. ಅಂದರೆ ಪೇಂಟು ಹೊರಟೋಗುತ್ತೆ, ತೂಕಿಡುತ್ತೆ, ಬೇಗ ಮುರಿದಾಕ್ಬೋದು. ಹಾಗಾಗಿ ಕಳ್ತನ ಮಾಡ್ತಾರೆ, ಸ್ಟಾರ್ಟರ್ ಕಳ್ತನ ಮಾಡ್ತಾರೆ, ಕೇಬಲ್ ಕಳ್ತನ ಮಾಡ್ತಾರೆ, ಹಳ್ಳಿನಲ್ಲಿ ಬೇಜಾಂತರ ಕಳ್ತನ ಮಾಡ್ತಾರೆ. ಹಾಗಾಗಿ ಇದನ್ನು ತಡಿಬೇಕು ಅಂತ ಹೇಳಿ ನಾನೇ ಒಂದು ಸ್ಟಾರ್ಟ್ರನ್ನ ಮತ್ತು ಸ್ಟಾರ್ಟರ್ ಬಾಕ್ಸ್ನ ಒಂದು ರೆಡಿ ಮಾಡಿಸ್ದೆ. ಅದೇ ಈ ಬಾಕ್ಸ್ ಯಾವ ಥರ ಇದೆ ಅಂದರೆ ನೋಡಿ, ಇದು ತುಂಬ ದೊಡ್ಡದಿದೆ. ಸರ್ ಏನೇನು ಪ್ರಾಬ್ಲಮ್ ಇದೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು ಅದಕ್ಕೆ ಸೊಲ್ಯೂಷನ್ ಮಾಡಿದ್ದೀರಾ? ಹೌದು ಸರ್. ನೋಡಿ, ಈ ಬಾಕ್ಸ್ಗೆ ನಾವು ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಈ ಬಾಕ್ಸ್ನ ರೆಡಿ ಮಾಡಿದ್ದೀವಿ. ನೋಡಿ, ಇಲ್ಲಿಂದ ಇಲ್ಲಿಗೆ 3 ಅಡಿ ಬರುತ್ತೆ. ಅರೌಂಡ್ ನಿಮಗೆ 33 ಇಂದ 36 ಇಂಚ್ ಬರ್ತದೆ. ಇದು 9 ಇಂಚ್ ಬರುತ್ತೆ. ಇದನ್ನು ರೈತರು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಟೆಂಪೋದಲ್ಲಿ ಕ್ಯಾರಿ ಮಾಡ್ಬೋದು, ಬಸ್ಸಲ್ಲಿ ಕ್ಯಾರಿ ಮಾಡ್ಬೋದು. ನಾವು ಕವರ್ ಹಾಕಿ ಇದು ಮಾಡಿಕೊಡ್ತೀವಿ. ಇದನ್ನು 10 HP ಇಂದ 15 HP ವರೆಗೂ ಸ್ಟಾರ್ಟರ್ ಹಾಕಿದ್ದೀವಿ, ಫ್ಯೂಸ್ ಹಾಕಿದ್ದೀವಿ. ಇನ್ನೂ ಕೂಡ ಏನಾದರೂ ಹಿಡೋ ಥರ ಇದ್ದರೆ ನಿಮಗೆ ಜಾಗ ಇದೆ, ಬೇರೆ ಏನಾದರೂ ಹಿಡ್ಬೋದು. ಆಮೇಲೆ ಲೆಗ್ಗು ಕೂಡ ವೆಲ್ಡಿಂಗ್ ಆಗಿದೆ. ನಾವು ಯಾವುದೂ ಕೂಡ ನಟ್ಟು ಬೋಲ್ಟ್ ಹಾಕಿ ನಾವು ಮಾಡೋ ಥರ ಇಲ್ಲ. ಫಿನಿಶಿಂಗ್ ಚೆನ್ನಾಗಿದೆ. ನೋಡಿ, ಲೆಗ್ ಹಾಕಿದ್ದೀವಿ, ಮುರಿಬಾರ್ದು ಅಂತ ಸಪೋರ್ಟ್ ಕೊಟ್ಟಿದ್ದೀವಿ. ಮತ್ತು 1 ಅಲ್ಲ 2 ಅಲ್ಲ ಅಂತ ಹೇಳಿ 3 ಕೀ ಕೊಟ್ಟಿದ್ದೀವಿ. ನೋಡಿ, ಇಲ್ಲೊಂದು ಕೀ ಲಾಕ್ ಮಾಡ್ಬೋದು, ಇಲ್ಲೊಂದು ಮಾಡ್ಬೋದು, ಜೊತೆಗೆ ಇಲ್ಲಿ ಬೀಗ ಬೇಕಾದರೂ ಹಾಕೊಬೋದು ಸೇಫ್ಟಿಗೆ. ಬಟ್ ಎಳೆಯೋಕ್ಕೆ ಯೂಸ್ ಮಾಡೋಕ್ಕೆ ನೋಡಿ ಯಾವ ಥರ ಕೊಟ್ಟಿದ್ದೀವಿ ಅಂದರೆ, ತುಂಬ ನಾವು ಒಳಗಡೆ ನೀರು ಹೋಗದೆ ಇರಲಿ ಅಂತ ರಬ್ಬರ್ ಕೂಡ ಹಾಕಿದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ, ನೋಡಿ, ವಾಟರ್ ಪ್ರೂಫಿಂಗು ರಬ್ಬರ್. ಆಮೇಲೆ ಕರೆಂಟ್ ಶಾಕ್ ಹೊಡಿಬಾರ್ದು, ರೈತರುಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಇಲ್ಲಿ ಹಿಂದೆಗಡೆ ಶೀಟ್ ಹಾಕಿದ್ದೀವಿ. ಕೆಲವು ರೈತರು ಈ ಥರ ಬಾಕ್ಸ್ ಹಾಕಿದ್ರೆ ನಮಗೆ ಕರೆಂಟ್ ಹೊಡಿತದೆ, ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇದು ಶೀಟ್ ಐಲಮ್ ಶೀಟ್ ಇದೆ, ಇದು ಫಿಟ್ಟಿಂಗ್ ಆಗಿದೆ ಬಿಗಿಯಾಗಿ. ನಂತರ ಇದಕ್ಕೆ ಮೇಲೆ ನಾವು ಸ್ಟಾರ್ಟರ್ನ ಫಿಕ್ಸ್ ಮಾಡಿರ್ತೀವಿ. ನಾವು ಸ್ಟಾರ್ಟರ್ನ ನಟ್ಟು ಹಾಕಿ ಫಿಟ್ ಮಾಡಿರ್ತೀವಿ. ನಾವು ಏನೇ ಪ್ರಾಬ್ಲಮ್ ಆಯಿತು, ಕರೆಂಟ್ ಹೊಡಿತದೆ ಅಂತ ಹೇಳಿದ್ರು ಹೊಡೆಯೋದಿಲ್ಲ. ಹಿಂದೆಗಡೆ ಶೀಟ್ ಹಾಕಿದ್ದೀವಿ. ರೈತರು ಈ ಸ್ಟಾರ್ಟ್ರಿಂದ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ವಾಟರ್ ಪ್ರೂಫಿಂಗ್ ಇರುತ್ತೆ. ಆಮೇಲೆ ಗಾಳಿ ಆಡೋದಕ್ಕೂ ಕೂಡ ನಿಮಗೆ ನೋಡಿ, ಗಾಳಿ ಆಡೋದಕ್ಕೂ ಕೂಡ ಕೊಟ್ಟಿದ್ದೀವಿ ಸೈಡಲ್ಲಿ. ಇಲ್ಲೊಂದ್ಸಲ ಇಲ್ಲೊಂತವು ಮತ್ತು ಈ ಕಡೆ ಮತ್ತು ಈ ಕಡೆ 2 ಕಡೆನೂ ನಿಮಗೆ ಗಾಳಿ ಆಡೋದಕ್ಕೆ ಬೀಗ ಹಾಕೊಂಡೋದ್ರು ಹೀಟ್ ಆಗಬಾರ್ದು ಅಂತ ಹೇಳಿ ನಾವು ರೈತರಿಗೆ ಒಳ್ಳೇದಾಗೋ ಥರ ಎಲ್ಲನೂ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ನಾವು ಇಲ್ಲಿಂದ ಕ್ಯಾರಿ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ, ನಮಗೆ ದೊಡ್ಡ ಬಾಕ್ಸ್ ಆಯಿತು ಅಂತ ಹೇಳೋದು ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೆ ಅಂತ ಹೇಳಿ ಸ್ಮಾರ್ಟ್ ಅಂದರೆ ಚಿಕ್ಕದಾಗಿ ಒಂದು ಸ್ಟಾರ್ಟರ್ ಬಾಕ್ಸ್ನ ಮಾಡಿದ್ವಿ. ನೋಡಿ, ಈಗ ಮಾಡಿದ್ದೀನಿ. ಈಗ ಲೆಂತ್ ಕಡಿಮೆ ಇದೆ. ಹೌದು ಸರ್, ಲೆಂತ್ ಇದೆ, ಇದು ಕಮ್ಮಿ ಇದೆ. ಹೈಟ್ ಎಲ್ಲ ಒಂದೇನೆ, ಗೇಜ್ ಎಲ್ಲ ಒಂದೇನೆ, ಆದರೆ ಅಗಲ ಮಾತ್ರ ಕಡಿಮೆ. ಇದೇ ಅಗಲದಲ್ಲಿ ನಾವು 10 HP 12 HP ಕಂಟೆನ್ಸರ್ ಸ್ಟಾರ್ಟ್ರು ಪ್ರತಿಯೊಂದು ಕೂಡ ಹಾಕ್ಬೋದು. ನೋಡಿ, ಇಲ್ಲಿ ಈಗ ನಾವು ಸ್ಟಾರ್ಟರ್ ಹಾಕಿದ್ದೀವಿ, ಫ್ಯೂಸ್ ಹಾಕಿದ್ದೀವಿ, MCB ಹಾಕಿದ್ದೀವಿ, ವೈರಿಂಗ್ ಕೂಡ ಮಾಡಿದ್ದೀವಿ. ಇದರಲ್ಲಿ ಹಾಕೊಬೋದು. ಈ ಥರ ಹಾಕ್ಕೊಂಡು ನೋಡಿ, ಇದಕ್ಕೂ ಸೇಮ್ ಅದೇ ಥರನೇ 3 ಥರ ಲಾಕ್ ಮಾಡಿದ್ದೀವಿ. ನೋಡಿ, 1 2 3 ಲಾಕ್ ಆಗಿದೆ. ಆಮೇಲೆ ಇದನ್ನ ಸಣ್ಣ ಕಾರಲ್ಲಿ ಕೂಡ ತೊಗೊಂಡೋಗ್ಬೋದು. ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಬೋದು. ಸೊ ಏನು ಪ್ರೈಸ್ ಇದೆ ಸರ್ ಇದು? ಸರ್, ಇದು ಬಂದು 4,500, ಇದು ಬಂದು 5,000 ವಿತ್ ಸ್ಟಾರ್ಟರ್. ಸ್ಟಾರ್ಟರ್ ಇಲ್ಲ, ಬರೀ ಖಾಲಿ ಬಾಕ್ಸು. ನಮಗೆ ಸ್ಟಾರ್ಟರ್ ಬೇಕು ಅಂದರೆ ಸ್ಟಾರ್ಟರ್ ಅಡಿಷನಲ್ ಆಗುತ್ತೆ. ಮತ್ತು ಇದರಲ್ಲಿ ವೈರಿಂಗು MCB ಇದೆಲ್ಲ ಇಟ್ಟಿರೋದ್ರಿಂದ ನಮಗೆ 6,500 ಕೊಡ್ತೀನಿ ಈ ಬಾಕ್ಸು ವಿತ್ ಸ್ಟಾರ್ಟರ್. ವಿತ್ ಸ್ಟಾರ್ಟರ್ ಬೇಕು ಅಂದರೆ 7.5 HP 11,000 ಆಗುತ್ತೆ. ಇದೆಲ್ಲ ಫುಲ್ ಸ್ಟಾರ್ಟರ್ 11,000. 10 HP 12 HP 15 HP ಅಂದರೆ 13,500 ಚಿಕ್ಕ ಬಾಕ್ಸಿನಲ್ಲಿ. ದೊಡ್ಡ ಬಾಕ್ಸ್ನಲ್ಲಿ ಪ್ಲಸ್ 1,000 ರೂಪೀಸ್ ಪ್ಲಸ್ 500 ಆಗುತ್ತೆ. ಸೊ ಅವ್ರೇನು ಎಕ್ಸ್ಟ್ರಾ ಮತ್ತೇನು ಮಾಡ್ಕೊಳಂಗಿಲ್ಲ, ಹೋಗೋದು ಏನು ಮಾಡೋಂಗಿಲ್ಲ ಸರ್. ನೀವು ಮೈನ್ ಲೈನಿಂದ ಕರೆಂಟ್ ಕೊಡೋದು, ಡೈರೆಕ್ಟ್ ಫೀಸ್ ಕನೆಕ್ಟ್ ಕೊಟ್ರೆ ಡೈರೆಕ್ಟ್ ಎಲ್ಲ ನಾವು ವೈರಿಂಗ್ ಮಾಡಿ ಇಟ್ಟಿರ್ತೀವಿ. ಹೌದು, ಮೈನ್ಸ್ ವೈರಿಂದ ತಗೊಂಡು ಬನ್ನಿ, ನಾವೆಲ್ಲ ಕನೆಕ್ಷನ್ ಮಾಡಿಟ್ಟಿದ್ದೀವಿ. ನಿಮಗೆ ಗೇಜಲ್ಲೂ ಕೂಡ ನೀವು ಯೋಚನೆ ಮಾಡೋಂಗಿಲ್ಲ, ಆರಾಮಾಗಿ 10 ವರ್ಷ ಲೈಫ್ ಬರುತ್ತೆ ಸರ್. ಏನು ನೀರು ನಿಂತ್ಕೊಳ್ಳುತ್ತೆ, ಏನಪ್ಪ ಪೈಂಟ್ ಹೊಡೆದವ್ರೆ ಅಂತ ಇಲ್ಲ, ಪೌಡ್ರು ಕೋಟೆಡ್ ಮಾಡಿದ್ದೀವಿ ನಾವು. ಪೌಡ್ರು ಕೋಟೆಡ್ ಮಾಡಿ ಹೀಟಲ್ಲಿ ನಾವು ಇದನ್ನ ಡ್ರೈ ಮಾಡಿದ್ದೀವಿ. ನಂತರ ನೀವು ನೋಡ್ತಾ ಇದ್ದೀವಿ, ಇದರಲ್ಲೂ ಕೂಡ ಡಬಲ್ ಡೋರ್ ಬಾಕ್ಸ್ ಇದೆ. ಡಬಲ್ ಡೋರ್ ಕೂಡ ಬೇಕಾದ್ರೆ ತೊಗೊಬೋದು, ಸಿಂಗಲ್ ಡೋರ್ ಬೇಕಾದ್ರೆ ತೊಗೊಬೋದು, ಯಾವ್ದು ಬೇಕಾದ್ರೂ ತೊಗೊಬೋದು. ಅವ್ರ ಖುಷಿ ಸರ್. ರೈತರಿಗೆ ಏನು ಅನುಕೂಲ ಆಗ್ತಾ ಇದೆ, ಆಗಬೇಕು, ಅದನ್ನು ನಾನು ಮಾಡ್ಕೊಡ್ತಿದ್ದೀನಿ ಸರ್. ಖಂಡಿತ. ಓಕೆ ಸರ್. ನಂತರ ನೀವು ಕೇಬಲ್ ಎಲ್ಲ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸರ್. ಮೋಟ್ರ್ ಪಂಪ್ ಬಾಡಿ ಹೆಂಗಿರ್ತದೆ ಅಂತ ಹೇಳ್ತೀರಾ? ಬನ್ನಿ ಬೇಕಾದ್ರೆ ನೋಡಿ, ಇಲ್ಲಿ
ನೀವು ನೋಡ್ಬೋದು. ಹೇಳಿ ಸರ್, ಯಾವ ಕಂಪ್ನಿ? ನೋಡಿ ಸರ್, ಇದು ಮಸ್ಕಾಟ್ ಕಂಪ್ನಿದು ಮೋಟರ್ ಪಂಪ್ ಬಾಡಿ ಹೇಗಿದೆ ಅಂದ್ರೆ ಸ್ಟೀಲ್ ಬಾಡಿ, V6 V4 ಇದೆಲ್ಲ ಇದೆ. ಆಮೇಲೆ ಸ್ಟೀಲ್ ಎಕ್ಸ್ ಪಂಪ್ಸ್ಗಳು ಇವೆಲ್ಲ ನಾವು ಸುಮ್ಮನೆ ಡೆಮೋಗೆ ಅಂತ ಇಟ್ಟಿದ್ದೀವಿ ಅಷ್ಟೇನೆ. ಓಕೆ. ಆಮೇಲೆ ಕೇಬಲ್ ಕೂಡ ನಮ್ಮ ಹತ್ರ ಸಿಗುತ್ತೆ. ಕೇಬಲ್ಲು 5 ಅಡಿಯಿಂದ 500 ಅಡಿ 1000 ಅಡಿವರೆಗೂ ಒಂದೇ ರೋಲ್ ಸಿಗುತ್ತೆ. 1000 ಮೀಟ್ರ್ ಅಂದರೆ ಅರೌಂಡ್ ನಿಮಗೆ 3,300 ಮೀಟ್ರ್ವರೆಗೂ ನಮ್ಮ ಹತ್ರ ಕೇಬಲ್ಗಳು ಸಿಗುತ್ತೆ. ನೀವು ನೋಡ್ತಾ ಇರಲಿ, ಇದೆಲ್ಲ ಕಟ್ ಪೀಸು 1000 ಮೀಟರ್ನಲ್ಲಿ ಕಟ್ ಮಾಡಿ ಉಳಿದಿರೋದು. ಇದು ಕೂಡ ನಮ್ಗೆ ಯೂಸ್ ಆಗುತ್ತೆ. ಯಾವುದೇ ಒಂದು ಅರ್ಧ ಅಡಿನೂ ಕೂಡ ವೇಸ್ಟ್ ಆಗಲ್ಲ. ಓಕೆ ಓಕೆ. ಜಾಯಿಂಟ್ ಪೀಸ್ಗೆ ಯೂಸ್ ಆಗುತ್ತೆ. ಹಾಗಾಗಿ ನಮ್ಮ ಹತ್ರ ನಿಮ್ಗೆ 5 ಅಡಿ ಬೇಕಾ, 5 ಮೀಟ್ರ್ ಬೇಕಾ, 50 ಮೀಟ್ರ್ ಬೇಕಾ, 500 ಮೀಟ್ರ್ ಬೇಕಾ, ನಮ್ಮ ಹತ್ರ ಈಗ ಕೆಲವು ಸಲ ಜಾಯಿಂಟ್ ಮಾಡಕ್ ಬೇಕಾಗುತ್ತೆ. 1 ಮೀಟ್ರ್ ಬೇಕು, 10 ಮೀಟ್ರ್ ಬೇಕು. ಸರ್ 2 ಲೆಂತ್ ಮೋಟ್ರ್ ಬಿಡ್ತಾ ಇದ್ದೀನಿ, ನೀರು ಬರ್ತಾ ಇಲ್ಲ, 2 ಲೆಂತ್ ಜಾಯಿಂಟ್ ಮಾಡ್ಕೊಬೇಕು, ಕೇಬಲ್ ಕೊಡಿ ಅಂತ ಬರ್ತಾರೆ. 12 ಮೀಟ್ರ್ ಬೇಕು, ನಮ್ಮ ಹತ್ರ ಸಿಗುತ್ತೆ. ಓಕೆ, ತಗೊಳ್ಳಿ. ನೀವು ಇದನ್ನ ನೋಡಿದ್ರೆ ಕಟ್ ಪೀಸು ಬನ್ನಿ ನೋಡಿ, ನಾನು ನಿಮ್ಮ ಹತ್ರ ಕೇಬಲ್ನ ತೋರಿಸ್ತೀನಿ. ಓಕೆ. ಈಗ ನೋಡಿ, ಇದೆಲ್ಲ ಏನಪ್ಪ ಅಂದ್ರೆ ನಿಮಗೆ ಬನ್ನಿ ಸರ್, ಇದೆಲ್ಲ ಕ್ಲೋಸಲ್ಲಿ ಇವೆಲ್ಲ ಬಾಕ್ಸ್ಗಳು, ಇದೆಲ್ಲ ಒಳಗಿಡೋ ಸಂಪೊಳಗಡೆ ಇರೋ ಮೋಟ್ರ್ ಪಂಪ್ಗಳು ನೋಡಿ. 10 HP 12.5 HP ಇಲ್ಲೆಲ್ಲ ಕಾಣ್ತೀವಿ ನೋಡಿ. ಇದೆಲ್ಲ 10 HP ಮೋಟ್ರ್ ಸರ್, 50,000 ರೂಪಾಯಿ ಇದು. ಇದೆಲ್ಲ ಯಾಕೆ ಹಿಂಗೆ ಬಾಕ್ಸಲ್ಲಿ ಇಟ್ಟಿದ್ರೆ ಪ್ಯಾಕಿಂಗ್. ಓಕೆ, ಅದು ಹೆಂಗೆ ಬಂದಿದೆ ಹಂಗೆ ಇದೆ. ಮೋಟ್ರದ್ದು ಒಂದು ಏನು ಡ್ಯಾಮೇಜ್ ಆಗಬಾರ್ದು ಅಂತ ಪ್ಯಾಕಿಂಗ್. ಲೋಟು ಟ್ರಾವೆಲ್ಸಲ್ಲಿ ಮತ್ತು ಇದರಲ್ಲಿ ನಾವು ಯಾರಾದರೂ ಕೇಳ್ತಾರೆ, ಸರ್ ನಮ್ಮ ಊರಿಗೆ ಹಾಕ್ಬಿಡಿ ಅಂತ. ನಾವು ವಿಆರಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ಹಾಕ್ತೀವಿ, ಆಮೇಲೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಬಸ್ಗಳಲ್ಲಿ ಹಾಕ್ತೀವಿ. ಹಂಗಾಗಿ ಪ್ಯಾಕಿಂಗ್ ಇರುತ್ತೆ, ಸೇಫ್ಟಿ ಇರುತ್ತೆ. ಹಾಗಾಗಿ ಸೇಫ್ಟಿ ಮಾಡೋದಕ್ಕೆ ಮೋಟ್ರ್ಗಳು ಏನೂ ಆಗದೆ ಇರಲಿ ಅಂತ ಮಾಡಿರ್ತೀವಿ. ನಂತರ ಇದೆಲ್ಲ ವೈರೆಲ್ಲ ಏನಪ್ಪ ಅಂದರೆ, ಇದೆಲ್ಲ ವೈರು 3-in-1 ಕೇಬಲ್ ಅಂತ. 3-in-1 ಸರ್ ಇದು. 3-in-1 ಕೇಬಲ್ ಅಂದರೆ ಮೈನ್ಸ್ ಎಳಿತೀರಾ, ಸಿಂಗಲ್ ವೈರ್ ಕಟ್ ಆಗುತ್ತೆ, ಬಸ್ಟ್ ಆಗುತ್ತೆ, ಲೈನ್ ಬೀಳುತ್ತೆ, ಗರಿ ಬೀಳುತ್ತೆ, ಏನೋ ಒಂದು ಕಟ್ ಆಗುತ್ತೆ, ರೈತರಿಗೆ ಸಮಸ್ಯೆ ಆಗುತ್ತೆ. ಆದರೆ ಈ ಥರ ವೈರಿಂದ ನಿಮ್ಗೆ ಯಾವುದೇ ಸಮಸ್ಯೆ ಆಗಲ್ಲ. ಇದೆಲ್ಲ ಕೇಬಲ್ ನೋಡಿ, 3 ವೈರ್ ಒಳಗಡೆ ಇರ್ತದೆ, ಮತ್ತು ಕೇಬಲ್ ಇದು ಸುತ್ತ ಸೇಫ್ಟಿ ಇರ್ತದೆ. ಹಾಗಾಗಿ ಇದನ್ನ ಮೈನ್ಸ್ ವೈರ್ಗೆ ಅಂತ ಹೇಳಿ ನಾವು ಯೂಸ್ ಮಾಡ್ತೀವಿ. ನೋಡಿ, ಇದೆಲ್ಲ ಡ್ರಮ್ ಇದೆಯಲ್ಲ, ಇದೆಲ್ಲ 1000 ಮೀಟರ್ಗಳಿದೆ ಈ ಡ್ರಮ್ಮು. ಈಗ ಲೈನಿಂದ ಇದನ್ನ ಆರಾಮಾಗಿ ಸ್ಟಾರ್ಟ್ ಆದ್ರೆ ಎಳ್ಕೋಬಹುದು. ಹೌದು, ಡೈರೆಕ್ಟ್ ಆಗಿ ಎಳ್ಕೊಬಹುದು. ನೀವು ಸಿಂಗಲ್ ಎಳೆಯಂಗಿಲ್ಲ. ಒಂದು ರೇಟ್ ಒಂಚೂರು ಹೆಚ್ಚು ಕಮ್ಮಿ ಇರುತ್ತೆ, 30 to 40% ರೇಟ್ ಜಾಸ್ತಿ ಇರುತ್ತೆ. ಬಟ್ ಕೇಬಲ್ ಸೇಫ್ಟಿ ಇರುತ್ತೆ, ಸೇಫ್ಟಿ ಪರ್ಪಸ್ ಪ್ರಾಬ್ಲಮ್ ಆಗಲ್ಲ, ಏನಾಗಲ್ಲ ಸರ್. ಬಿಸಿಲು, ಮಳೆ, ಗಾಳಿ, ಬೆಳಕಿಗೆ ಇನ್ನೊಂದಕ್ಕೆ ಏನಕ್ಕೂ ತೊಂದರೆ ಆಗಲ್ಲ. ಓಕೆ ಓಕೆ. ನಿಮ್ದು ಅದೇನು ಬರುತ್ತೆ ಅದು 1:3% ಲೈಫ್ ಬರುತ್ತೆ. ಇದೆಲ್ಲ ಕೇಬಲ್ ಡ್ರಮ್ಗಳು ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಕೇಬಲ್ ಡ್ರಮ್ ನೋಡಿ. ಇದೆಲ್ಲ 2000 ಡ್ರಮ್ ಇದು. ಈ ತರ ಡ್ರಮ್ ಪ್ಯಾಕಿಂಗ್ ಅಲ್ಲಿ ಬರುತ್ತೆ. ಇದೆಲ್ಲ ನಾವು ಖಾಲಿ ಆದಂಗೆ ತೆಗಿತಾ ಇರ್ತೀವಿ. ಇದೆಲ್ಲ 1000 ಮೀಟರ್ ಡ್ರಮ್ಗಳು. ಇದೆಲ್ಲ ಯಾರು ರೈತರುಗಳು ಕೇಳ್ತಾರೆ, ನಮ್ಗೆ ಇಷ್ಟು ಮೀಟ್ರ್ ಬೇಕು, 5 ಮೀಟ್ರಿಂದ 50 ಮೀಟ್ರ್, 500 ಮೀಟ್ರ್ ಅಂತ ಯಾರು ಏನು ಕೇಳ್ತಾರೋ ಅವ್ರಿಗೆಲ್ಲರಿಗೂ ಕೂಡ ನಾವು ಕೇಬಲ್ನ ಕಟ್ಕೊಡ್ತಾ ಇರ್ತೀವಿ, ಕಟ್ ಮಾಡಿ ಕೊಡ್ತಾ ಇರ್ತೀವಿ. ಇದೆಲ್ಲ ಪಂಪ್ಸ್ಗಳು, ಮೋಟ್ರ್ ಪಂಪ್ಸ್ V6 V4 ತದ ಇವೆಲ್ಲ ಪಂಪ್ಗಳು ನೋಡಿ. ಇವೆಲ್ಲ ರೈತರುಗಳಿಗೆ 1,500 ಅಡಿ ಬಿಡೋವರೆಗೂ 1800 2,000 ಅಡಿವರೆಗೂ ಕೋಲಾರ ಮಾಲೂರು ನಿಮಗೆ 1500 ಮೇಲೆ ಹೋಗ್ತದೆ. ನೋಡಿ, ಇವತ್ತು ನಿನ್ನೆ 2 ದಿವಸಕ್ಕೇನೆ 3 ಪಂಪ್ ಹೋಗಿದೆ. 12.5 HP 95 ಸ್ಟೇಜ್ ಪಂಪು 1700 ಅಡಿಗೆ ಬಿಡ್ತಾರೆ. ಡಬಲ್ ಕೇಬಲು 4 ರಿಂದ 5 ಲಕ್ಷ ಆಗುತ್ತೆ. ಆದರೂ ಪರವಾಗಿಲ್ಲ, ಬಿಡಲೇಬೇಕು. ಏನಪ್ಪ ಅಂದರೆ ನೀರು ಬೇಕೇ ಬೇಕು. ಹೌದು, ಯಾಕಂದರೆ ಆ ಕಡೆ ಎಲ್ಲ ವ್ಯವಸಾಯ ಚೆನ್ನಾಗಿ ಮಾಡ್ತಾರೆ. ಕೋಲಾರ ಮಾಲೂರಲ್ಲೆಲ್ಲ ತುಂಬ ಚೆನ್ನಾಗಿ ಕಮರ್ಷಿಯಲ್ ಕ್ರಾಪ್ಗಳನ್ನ ಹಾಕ್ತಾರೆ. ತರಕಾರಿಗಳಾಗ್ಬೋದು, ಹಣ್ಣುಗಳು, ಹೂವು, ಪುದೀನ ಸೊಪ್ಪು, ಈ ಥರ ಗಿಡಗಳನ್ನ ಚೆನ್ನಾಗಿ ಬೆಳೀತಾರೆ. ಒಳ್ಳೆ ರೈತರು ಇದ್ದಾರೆ, ಚೆನ್ನಾಗಿ ಅವ್ರಿಗೂ ನೀರು ಅವಶ್ಯಕತೆ ಇರೋದ್ರಿಂದ ಚೆನ್ನಾಗಿ ಬೆಳೆ ಬೆಳೀತಾರೆ. ಹಾಗಾಗಿ 1 ಇಂಚ್ ಬರಲಿ, ಅರ್ಧ ಇಂಚ್ ಬರಲಿ, ನೀರನ್ನ ತಗೊಬೇಕು. ಅವರು ಎಷ್ಟೇ ಆಳ್ದಿದ್ದ ಇದ್ರೂ ನೀರನ್ನ ತಗೊಳ್ಳೋದಕ್ಕೋಸ್ಕರ ಈ ಥರ 1000 ಅಡಿ ಹಾಳ ಬಿಡೋದ್ರಿಂದ ನಮ್ಮ ಮೋಟ್ರುಗಳು ಅಂಥ ಹಾಳ ಕೆಲಸ ಮಾಡೋಂಥ ಪಂಪ್ಸ್ಗಳು ಕೂಡ ಇದೆ, ತಗೊಬೋದು. ಇದಿಲ್ಲ ಅದಿಲ್ಲ ಅನ್ನಂಗಿಲ್ಲ. ಕಾಲರ್ಲಾಗ್ಬೋದು, ಜಿಯ ಪೈಪ್ ಯೂಸ್ ಮಾಡೋಕ್ಕೆ ಕಾಲರ್ ಆಗ್ಬೋದು, ಇಲ್ಲ ಕಾಲಮ್ ಪೈಪ್ಗಳಾಗ್ಬೋದು, ರೋಲ್ ಪೈಪ್ ಆಗ್ಬೋದು. ಇಲ್ಲೆಲ್ಲ ನೋಡ್ತಾ ಇದ್ರು ನೋಡಿ, ಇದೆಲ್ಲ ಬಂಡಲು. ಇದೆಲ್ಲ 300 ಅಡಿಗೆ 1 ಮೀಟ್ರು, 150 ಮೀಟ್ರು, 120 ಮೀಟ್ರು, 167 ಮೀಟ್ರು, 200 ಮೀಟ್ರ್, ಇವೆಲ್ಲ ನಮ್ಮ ಹತ್ರ ರೆಡಿ ಇರುತ್ತೆ. ಓಕೆ. ನೀವು 24 ಗಂಟೆ ಯಾವಾಗ ಬಂದರೂ ನಮ್ಮ ಹತ್ರ ಈ ಥರ ಪೈಪ್ಸ್ ರೆಡಿ ಇರ್ತದೆ. ರಾತ್ರಿ 12 ಗಂಟೆಗೆ ಬಂದರೂ ಸರ್ ನನಗೆ 600 ಅಡಿ ಪೈಪ್ ಬೇಕು ಅಂದರೆ 600 ಅಡಿ ರೆಡಿ ಇರ್ತದೆ. 180 ಮೀಟ್ರು. ಓಕೆ ಓಕೆ ಸರ್ 630 ಬೇಕು ನಮಗೆ ಅಂದರೆ 190 ಮೀಟ್ರ್ ರೆಡಿ ಇರ್ತದೆ. 650 ಬೇಕು ಅಂದರೆ 200 ಮೀಟ್ರ್ ಪೈಪ್ ರೆಡಿ ಇರುತ್ತೆ ವಿತ್ ಎಂಡ್ ಫಿಟ್ಟಿಂಗ್. ಓಕೆ ಓಕೆ ಸರ್, ನೀವು ಆರಾಮಾಗಿ ಬಂದು ತೊಗೊಂಡು ಹೋಗ್ಬೋದು. ಯಾವಾಗಾರ ಬನ್ನಿ ಸರ್, ನಾವು ರೈತರಿಗೋಸ್ಕರ 24 ಗಂಟೆ ಕೆಲಸ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಓಕೆ ಸರ್, ಓಕೆ.
ಕಮ್ಮಿ ರೇಟಲ್ಲಿ ನಿಮಗೆ ಮೋಟ್ರ್ ಪಂಪ್ಗಳು ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ಓಕೆ. ಹಾಂ, ಈಗ ಏನಿದೆಯೋ ನೀವು ರೈತರುಗಳು ದೂರದಿಂದ ಬರ್ತೀರಾ, ಹತ್ತಿರದಿಂದ ಬರ್ತೀರಾ, ಎಲ್ಲರಿಗೂ ಒಂದೇ ರೇಟೆ. ಯಾವುದೇ ರೆಕಮೆಂಡೇಶನ್ ಬೇಡ, ಏನು ಬೇಡ. ರೈತರ ಮೇಲೆ ಈ ದೇಶದಲ್ಲಿ ಎಲ್ಲರೂ ಒಂದೇನೆ. ನಾನು ರೈತ, ನೀವು ರೈತರು. ಹೌದು. ರೈತರ ಕಷ್ಟ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಹೌದು. ಹಾಗಾಗಿ ನಾನು ರೈತರಿಗೋಸ್ಕರ ಕೆಲಸ ಮಾಡಬೇಕು ಅಂತ ಹೇಳಿ ಈ ಅಂಗಡಿ ಮಡಗಿದ್ದೀನಿ. ಆಮೇಲೆ ರೈತರಿಗೆ ಇಲ್ಲಿ ಬಂದಮೇಲೆ ಸೊ ಬೋರ್ವೆಲ್ಗೆ ಸಂಬಂಧಪಟ್ಟಂಗೆ A to Z ಇಲ್ಲಿಂದನೇ ತೊಗೊಂಡೋಗ್ಬೋದು ಸರ್. ಒಂದು ನಟ್ಟು ಬೋಲ್ಟ್ ಎಲ್ಲೂ ಬೇಡ ಸರ್, ನನ್ನ ಹತ್ರನೇ ಸಿಗುತ್ತೆ. ಪ್ರತಿಯೊಂದು ಕ್ಲಾಂಪ್ ಬೇಕಾ, ಬೆಂಡ್ ಬೇಕಾ, ಫಿಟ್ಟಿಂಗ್ಸ್ ಬೇಕಾ, ನೋಡಿ ಬನ್ನಿ, ಹಿಂಗೆ ಬನ್ನಿ, ಹಿಂಗೆ ಇಲ್ಲಿ ನೋಡಿ ನೀವು ಜಿಯೋ ಪೈಪ್ ಸರ್, ಪಕ್ಕ ಸೂರ್ಯಪ್ರಕಾಶ್ ಪೈಪ್ದು ಪೈಪ್ದು. ಈ ಕಡೆ ಒಂದು ಥ್ರೆಡ್ಡು, ಈ ಕಡೆ ಒಂದು ಥ್ರೆಡ್, ಕ್ರಂಪು ಥ್ರೆಡ್ಗಳು. ಓಕೆ. ನೋಡಿ ಪೈಪ್ಗಳಿದೆ, ಈ ಕ್ಲಾಂಪ್ಗಳು ಆಗ್ಬೋದು ಸರ್. 1 ಇಂಚು, 1 ಕಾಲು, 1.5, 2 ಇಂಚು ನಾರ್ಮಲ್ಲು, ಹೆವಿ ಪಾಂಡಿ ಬೇಕಾ, ಬಾಲ್ NRV ಬೇಕಾ, ಇಲ್ಲ ಮಾಮೂಲಿ NRV ಬೇಕಾ, ಯೂನಿಯನ್ ಬೇಕಾ. ನೋಡಿ ಸರ್, ಈ NRV ಟೈಪಲ್ಲಿ 3 ಥರ ಇದೆ. ಇದು ಬೆಂಗಳೂರಿನಲ್ಲಿ ಗೌರ್ಮೆಂಟ್ ಪಾಯಿಂಟ್ಗಳು ಯೂಸ್ ಮಾಡ್ತಾರೆ, ಇದು ಹಳ್ಳಿಗಳು ಪಾಂಡಿ ಯೂಸ್ ಮಾಡ್ತಾರೆ, ಕೆಲವರು ಬಾಲ್ NRV ಬೇಕು ಅಂತಾರೆ. ಈ ಥರ ಅವ್ರಿಗೆ ಯಾವ ಥರ ಬ್ರಾಸಲ್ಲಿ ಬೇಕು ಅಂದ್ರೆ ಬ್ರಾಸಲ್ಲೂ ಕೊಡ್ತೀವಿ ಸರ್. ನೋಡಿ ಸರ್, ಯಾವುದೇ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ. ಎಲ್ಲ TVS ಬೋಲ್ಟ್ ಆಗಲಿ, ಹೆವಿ ಬೋಲ್ಟ್ಗಳು ಹಾಕಿದ್ರು, ಲೆದರ್ ಅಷ್ಟೇ. ಓಕೆ. ಚೆನ್ನಾಗಿರೋದನ್ನ ಯೂಸ್ ಮಾಡ್ತೀವಿ. ನೋಡಿ ಮೊನ್ನೆ ಒಂದು ಟೆಸ್ಟ್ ಮಾಡೋಕ್ಕೆ ಬಾಲ್ NRV ಹೆಂಗಿರ್ತದೆ ಅಂತ ಹೇಳಿ ಟೆಸ್ಟ್ ಮಾಡೋಕ್ಕೆ ನಾವೇ ಕಳಿಸಿ ಎಲ್ಲ ಮಾಡಿದ್ದೀವಿ. ಯಾವ ಥರ ಹಾಕ್ಬಿಟ್ಟು ನಮಗೆ ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಿ ನಾವೇ ಒಂದು ಡೆಮೋ ಮಾಡಿದೊಂದು. ಹಾಗಾಗಿ ಈ ಥರ ನೋಡಿ ಇಲ್ಲೆಲ್ಲ ನೀವು ಕಾಣ್ತಾ ಇದ್ರಲ್ಲ, ಫಿಟ್ಟಿಂಗ್ಸು ಪ್ರತಿಯೊಂದು ಸಿಗುತ್ತೆ. ಎಲ್ಲ ಯಾವ ಥರ ಬೇಕು ನಿಮಗೆ, ಶಾರ್ಟ್ ಬೆಂಡಿಂದ ಲಾಂಗ್ ಬೆಂಡಿಂದ 1 ಅಡಿ ಪೈಪು, ಅರ್ಧ ಅಡಿ ಪೈಪು, ಈ ಥರ ಪ್ರತಿಯೊಂದು ಕೂಡ ನಮ್ಮ ಹತ್ರ ಸಿಗುತ್ತೆ. ನೋಡ್ತಾ ಇರಲ್ಲ ನೀವು, ನೋಡಿ ಇಲ್ಲಿ ಕ್ಲಾಂಪು, ನೀವು ಕ್ಯಾಪ್ ಆಗ್ಬೋದು, ಹೆವಿ ಕ್ಯಾಪ್ಗಳು ಇವೆಲ್ಲ. ಓಕೆ. ನಿಮ್ಗೆ ಇವೆಲ್ಲ ಹೆವಿ ಕ್ಯಾಪ್ಗಳು, ಚಿಕ್ಕದಾಗಲಿ ದೊಡ್ಡದಾಗಲಿ ಪ್ರತಿಯೊಂದೂ ಕೂಡ ನಾವು ಯೂಸ್ ಮಾಡ್ತೀವಿ. ನೋಡಿ ಬ್ರಾಸ್ NRVನೂ ಬೇಕಾದ್ರೆ 1 ಇಂಚದಲ್ಲಿ ಸಿಗುತ್ತೆ. ಓಕೆ. ಓಕೆ. ಈ ಥರ ಪ್ರತಿಯೊಂದು ಫಿಟ್ಟಿಂಗ್ಸ್ಗಳು ಕೂಡ ನಮ್ಮ ಹತ್ರ ಸಿಗುತ್ತೆ. ಎಲ್ಲಿಗೂ ಹೋಗಿಲ್ಲ ಸರ್. ಓಕೆ. ನಮ್ದೊಂಥರ ರೈತರ ಸಂತೆ, ರೈತರ ಮಾರ್ಕೆಟು, ಮಿನಿ ಮಾರ್ಕೆಟ್ ಇದ್ದಂಗೆ. ಮೋಟ್ರ್ ಪಂಪ್ಸಲ್ಲಿ ರೈತರುಗಳಿಗೆ ಏನೇನು ಅನುಕೂಲ ಆಗೋಕ್ಕೆ, ನೀರಿಗೆ ಆಗಲಿ, ನೀರಿಗೆ ಸಂಬಂಧಪಟ್ಟಂಗೆ ಏನೇನು ಮೋಟ್ರ್ ಪಂಪ್ಗಳು ಬೇಕೋ ಆ ಥರ ಮೋಟ್ರ್ ಪಂಪ್ಗಳಾಗ್ಬೋದು, ಅದಕ್ಕೆ ಯೂಸ್ ಮಾಡೋಂಥ ಫಿಟ್ಟಿಂಗ್ಸ್ಗಳು, ಪೈಪ್ಸ್ಗಳು, ಕಲರ್ಸ್ಗಳು, ಸ್ಟಾರ್ಟರ್ಗಳು ಕೂಡ ಡಿಫ್ರೆಂಟ್ ಆಗಿದೆ. ಪೈಪ್ಗಳಿಂದ ಹಿಡಿದು ಎಲ್ಲನೂ ಡಿಫ್ರೆಂಟ್ ಆಗಿ ನಾವು ಕೊಡ್ತೀವಿ. ರೈತರಿಗೆ ಅನುಕೂಲ ಆಗಂಗೆ ಏನೇನು ರೇಟಲ್ಲಿ ಬೇಕು. ಕೆಲವರು ಹೇಳ್ತಾರೆ ಸುಳ್ಳು ಅಂತ, ಇದೆಲ್ಲ ಯಾವುದು ಸುಳ್ಳಿಲ್ಲ, ಇದೆಲ್ಲ ಒರಿಜಿನಲ್ಲು. ನೇರವಾಗಿ ಅಂಗಡಿಗೆ ಬನ್ನಿ, ನೇರವಾಗಿ ಬಂದು ತಗೊಂಡೋಗಿ ಫೋನ್ ಮಾಡಲ್ಲ, ಕಾಲ್ ಎತ್ತಲ್ಲ ರೀ, ಇದು ಮಾಡಲ್ಲ ಅಂತ ಹೇಳ್ತೀರಾ. ಪ್ರತಿಯೊಬ್ಬರು ರೈತರು ನಮಗೆ ನೇರವಾಗಿ ಬಂದವರು ಇಂಪಾರ್ಟೆಂಟು. ಎಷ್ಟೋ ದೂರದಿಂದ ಬರ್ತಾರೆ, ನಾವು ಅವ್ರ ಹತ್ರ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ನೀವು ಫೋನ್ ಮಾಡಿ ನನಗೆ ರೇಟ್ ಹೇಳಿ ಸರ್ ಅಂದರೆ ನಾವು ಯಾವುದೇ ರೇಟ್ ಹೇಳೋದಿಲ್ಲ. ಯಾರು ಬೇಜಾರು ಮಾಡ್ಕೊಬೇಡಿ, ಫೋನ್ ಮಾಡಿ ಲೊಕೇಶನ್ ಕೇಳಿ, ಅಡ್ರೆಸ್ ಎಲ್ಲಿ ಅಂತ ಕೇಳಿ, ನಾವು ಅದನ್ನ ಹೇಳೋಣ. ಫೋನಲ್ಲಿ ರೇಟ್ ಹೇಳಿ ನಾನು ಇಲ್ಲಿಂದ ಬರೋಕ್ಕಾಗಲ್ಲ ಅಂದರೆ ಅದು ಮಾತ್ರ ಸ್ವಲ್ಪ ಕಷ್ಟ ಆಗ್ಬೋದು. ಬೇಜಾರು ಮಾಡ್ಕೊಬೇಡಿ, ನೇರವಾಗಿ ಬನ್ನಿ, ನೇರವಾಗಿ ತಗೊಂಡೋಗಿ ಕಮ್ಮಿ ರೇಟು. ನಿಮಗೆ ಕಮ್ಮಿ ರೇಟು ಅಂತ ಅನಿಸ್ಲಿಲ್ವಾ, ನಿಮಗೆ ದೂರದಿಂದ ಬಂದಿರೋ ಅದು ಬಸ್ ಚಾರ್ಜ್ ರಿಟರ್ನ್ ನಾನೇ ಕೊಡ್ತೀನಿ. ಓಕೆ. ನೀವು ಖರ್ಚು ಮಾಡಿರೋ ದುಡ್ಡನ್ನ ನಮ್ಮೂರು ಸರ್, ನಮ್ಮೂರಿಗಿಂತ ನಿಮ್ಮೂರಲ್ಲಿ ರೇಟ್ ಜಾಸ್ತಿ, ನಿಮ್ಮ ಹತ್ರ ರೇಟ್ ಜಾಸ್ತಿ ಅಂತ ಹೇಳಿದ್ರೆ ಅವ್ರು ಎಷ್ಟು ದೂರದಿಂದ ಬಂದಿದ್ದಾರೆ ಅಷ್ಟು ದೂರದ ಬಸ್ ಚಾರ್ಜ್ ನಾನೇ ಕೊಡ್ತೀನಿ ಸರ್. ಓಕೆ ಸರ್. ಓಕೆ. ಆರಾಮಾಗಿ ಬಂದು ತಗೊಂಡೋಗ್ಬೋದು. ಓಕೆ ಸರ್. ಇದಕ್ಕಿಂತ ಕಾನ್ಫಿಡೆಂಟ್ ನಾನೇನು ಹೇಳೋಕ್ಕಾಗಲ್ಲ ಸರ್. ಲೊಕೇಶನ್ ಎಲ್ಲಿ ಸರ್, ಹೇಳಿ ಸರ್. ಸರ್ ನಮ್ಮದು ಇರೋದು ಅಂಗಡಿ ಬೆಂಗಳೂರಲ್ಲಿ ಮಾಗಡಿ ರಸ್ತೆ, ಅಂಜನಾನಗರ. ಅಂಜನಾನಗರ ಬಸ್ ಸ್ಟಾಪಿಂದ ಒಂದು 100 ಮೀಟ್ರು 200 ಮೀಟ್ರ್ ಒಳಗಡೆ ಬರಬೇಕು. ಬಿಂದು ಅಮೂಲ್ಯ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ ಹತ್ರ ಬಂದರೆ ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಬಂದರೆ ನಮ್ಮ ನೀರು ಮೋಟ್ರ್ ಅಂಗಡಿ ಅಂತ ಇದೆ. ಎಲ್ಲ ರೈತರಿಗೂ ಹೇಳೋದು ಒಂದೇನೆ, ನೇರವಾಗಿ ಬಂದು ನೇರವಾಗಿ ತಗೊಂಡೋಗಿ ಎಲ್ಲರಿಗೂ ಕಮ್ಮಿ ರೇಟ್ ಸಿಗುತ್ತೆ. ಎಷ್ಟೋ ದೂರದಿಂದ ಬರ್ತಾರೆ. ನೋಡಿ ಈಗ ಅವ್ರು ಹಿಂದೆ ನಿಂತಿದ್ದಾರೆ, ಅವರು ಕೂಡ ಬಂದಿದ್ದಾರೆ. ನೋಡಿ ತೋರಿಸಿ ಅವ್ರನ್ನ, ಪರವಾಗಿಲ್ಲ. ಅವರು ಕೂಡ 1 ವಾರ 15 ದಿವಸ ಆಯಿತು, ಮುಂಚೆ ಬಂದು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೊಂಡು ಹೋಗಿದ್ದಾರೆ ಹಳೆ ರೇಟಲ್ಲಿ. ಇವತ್ತು ಅವ್ರಿಗೆ ಹಳೆ ರೇಟಲ್ಲೇ ಮೋಟ್ರ್ ಪಂಪ್ ಕೊಡ್ತಾ ಇದ್ದೀನಿ. ಪ್ರೈಸ್ ಜಾಸ್ತಿ ಆಗಿರೋ ಜಾಸ್ತಿ ಆಗಿದೆ, ನಾನು ಕೊಟ್ಟಿಲ್ಲ ಅವ್ರಿಗೆ. ಹಳೆ ರೇಟಲ್ಲೇ ಕೊಟ್ಟಿದ್ದೀವಿ. ಮೊನ್ನೆ ಬಂದು 90,000 ಕೊಟ್ಟೋದ್ರು. ಇವತ್ತು ಮಿಕ್ಕಿದ ಐಟಮ್ ಬಂದು ಗಾಡಿನಲ್ಲಿ ಲೋಡ್ ಆಗಿದೆ. ಈಗ ಅವ್ರಿಗೆ ಬಿಲ್ ಹಾಕಿ ಕಳಿಸ್ಬೇಕಷ್ಟೇ. ಓಕೆ. ಓಕೆ. ಅವ್ರು ಯಾವ ಥರ ಬರಲಿ, ಅವ್ರು ಹಳೆ ರೇಟಲ್ಲಿ ನನಗೆ ಮಾತಾಡಿದ್ದಾರೆ, ಹಳೆ ರೇಟೇ ಕೂಡ ಕೊಡ್ತಾ ಇದ್ದೀವಿ. ಇವತ್ತು ರೇಟ್ ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು, ಏನು ಮಾಡೋಕ್ಕಾಗಲ್ಲ. ರೈತರಿಗೆ ಅಂತ ಹೇಳಿ ಒಂಚೂರು ಹೆಚ್ಚು ಕಮ್ಮಿನಲ್ಲಿ ಕುಟ್ಕೊಳ್ಸ್ಬೇಕು, ಅದೇ ನನ್ನ ಉದ್ದೇಶ ಅಷ್ಟೇ. ಸರ್ ನಿಮ್ಮ ಹತ್ರ ಮೋಟ್ರ್ ಪಂಪ್ ತಗೊಂಡ್ರೆ ಏನು ಕೊಡ್ತೀರಾ ಸರ್, ವಾರಂಟಿ ಹೆಂಗೆ? ನಮ್ಮ ಹತ್ರ ನೀವು ಮೋಟ್ರ್ ಪಂಪ್ ತಗೊಂಡಿದ್ದೀರಾ, ಕೇಬಲ್ ತಗೊಂಡಿದ್ದೀರಾ? ಕೇಬಲ್ ತಗೊಂಡಿದ್ದೀವಿ. ನೀವು ಅವಾಗಲೇ ಕೇಳ್ದಂಗೆ ಮೋಟ್ರ್ ಪಂಪ್ಗೆ ವಾರಂಟಿ ಕೊಡ್ತೀರಾ, ಕೇಬಲ್ಗೆ ಏನು ವಾರಂಟಿ ಕೊಡ್ತೀರಾ ಅಂತ ಕೇಳಿದ್ರಲ್ಲ. ಏನಪ್ಪ ಅಂದರೆ ಈಗ ನೀವು ಮೋಟ್ರ್ ಪಂಪ್ಸ್ ಏರೈ ತಗೊಂಡಿದ್ದೀರಾ, 2 ವರ್ಷ 3 ತಿಂಗಳು ಕಂಪನಿ ವಾರಂಟಿನೇ ಬರುತ್ತೆ. ನೀವು ಬೇರೆ ಬ್ರ್ಯಾಂಡ್ ಯಾವುದಿದೆ ನಿಮ್ಗೆ ಹೈಯರ್ಡ್ ಮಾಡಲು ಅದೇ ಥರನೇ ಇದು ಕೂಡ
ಲೈಫ್ ಬರುತ್ತೆ ಮತ್ತು ವಾರಂಟಿನೂ ಸಿಗುತ್ತೆ 2 ವರ್ಷ 3 ತಿಂಗಳು. ಈಗ ನೀವು ಉದಾಹರಣೆಗೆ ಇದ್ರಲ್ಲಿ ತೊಗೊಂಡಿದ್ದೀರ, ದುರ್ಗದಲ್ಲಿ ತೊಗೊಂಡಿದ್ದೀರ, ನಿಮ್ಮೂರು ದುರ್ಗ ಅಲ್ವಾ, ಹುಲಿಯೂರು ದುರ್ಗ, ನಿಮಗೆ ನಿಯರು ಮದ್ದೂರು ಹತ್ರ ಆಗುತ್ತೆ, ಮಂಡ್ಯ ಹತ್ರ ಆಗುತ್ತೆ, ಮತ್ತು ನಿಮಗೆ ಚನ್ನಪಟ್ಟಣ ಹತ್ರ ಆಗುತ್ತೆ, ರಾಮನಗರ ಹತ್ರ ಆಗುತ್ತೆ. ನಿಮಗೆ ಈ ಪ್ಲೇಸಲ್ಲಿ ಯಾವುದು ನಿಮಗೆ ಸರ್ವಿಸ್ ಹತ್ರ ಆಗುತ್ತೋ ಆ ಏರಿಯಾದಲ್ಲಿ ನೀವು ಸರ್ವಿಸ್ ಕೊಡ್ಬೋದು. ಹಾಗೆಯೇ ನಾವು ಇಮ್ಮಿಡಿಯೇಟ್ 1 ದಿವಸ ಇಲ್ಲ 2 ದಿವಸದಲ್ಲಿ ನಿಮಗೆ ರೆಡಿ ಮಾಡಿಕೊಡ್ತೀನಿ. ನಂತರ ಈಗ ನೀವು ಕೇಬಲ್ ಕೇಳಿದ್ರ, ಏನು ಸರ್ ಕೇಬಲ್ ಏನಾರು ಆದರೆ ಏನು ಮಾಡೋದು ಅಂತ, ಕೇಬಲ್ಗೂ ಅಷ್ಟೇ. ನಿಮಗೆ ಮೋಟ್ರ್ ಏನು ತೊಗೊಂಡಿದ್ದೀರಾ ಅದೇ ಥರನೇ ಕೇಬಲ್ಗೂ 2 ವರ್ಷ 3 ತಿಂಗಳು ನಿಮಗೆ ಕೇಬಲ್ ವಾರಂಟಿ ಕೊಡ್ತೀವಿ. ಯಾವ ಥರ ವಾರಂಟಿ ಕೊಡ್ತೀರಾ ಅಂತ ಕೇಳಿದ್ರೆ, ಏನಾದರೂ ಸೆಂಟ್ರಲ್ ಬಸ್ಟ್ ಆದರೆ ಅಂದರೆ ನೀರು ಕುಡಿದು ಬಬಲ್ಸ್ ಬಂದು ಅಂದರೆ ಗುಳ್ಳೆ ಥರ ಬಂದು ಬಸ್ಟ್ ಆದರೆ ಕೊಡ್ತೀವಿ. ನೀವು ಮತ್ತೆ ಲೀಡ್ಸ್ ಏನಾದರೂ ಕನೆಕ್ಟ್ ಆಗಿಲ್ಲ, ಈ ಕಡೆ ಎಂಡಿಗೆ ತಗೊಳ್ತಾ ಇಲ್ಲ, ನಮಗೆ ಇದು ವೋಲ್ಟೇಜ್ ಮೀಟ್ರಲ್ಲಿ ತೋರಿಸ್ತಾ ಇಲ್ಲ ಅಂತ ಹೇಳಿದಾಗ, ಲೀಡ್ಸ್ ಏನಾದರೂ ಸೆಂಟ್ರಲ್ ಪ್ರಾಬ್ಲಮ್ ಆಗಿದ್ರೆ ಅದಕ್ಕೂ ಕೂಡ ನಿಮಗೆ ಏನು ತೊಗೊಂಡಿರ್ತೀರ 2 ವರ್ಷ 3 ತಿಂಗಳಲ್ಲಿ ರಿಪ್ಲೇಸ್ಮೆಂಟ್ ಕೊಡ್ತೀವಿ. ಸಪೋಸ್ ಮೋಟ್ರ್ ಬಿಡ್ಬೇಕಾದ್ರೆ ಏನಾದ್ರು ಉಚ್ಕೊಂಡು ಕುಯ್ಕೊಂಡು ಹೋಯ್ತು ಅಂದರೆ ಅದಕ್ಕಿಲ್ಲ, ಮೋಟ್ರ್ ಮೇಲೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಬಲ್ ಹಿಡಿದು ಎಳೆದಾಗ ಅದಕ್ಕೆ ಏನಾದ್ರೂ ಲೀಡ್ಸು ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಕನೆಕ್ಟಿವಿಟಿ ಬರ್ತಾ ಇಲ್ಲ ಅಂದರೆ ಅದಕ್ಕೆ ವಾರಂಟಿ ಇಲ್ಲ. ಕಂಪನಿ ಡಿಪಾರ್ಟ್ ಏನಾದ್ರು ಪ್ರಾಬ್ಲಮ್ ಇದ್ದರೆ 2 ವರ್ಷ ಆಗಲಿ 3 ವರ್ಷ ಆಗಲಿ ತಲೆ ಕೆಡಿಸ್ಕೊಂಬೇಡಿ, ನಾನು ಇದ್ದೀನಿ, ನಿಮ್ಗೆ ವಾರಂಟಿ ಕೊಡ್ತೀನಿ. ಕೇಬಲ್ಗೂ ವಾರಂಟಿ, ಮೋಟ್ರಿಗೂ ವಾರಂಟಿ. ನಮ್ಮ ಹತ್ರ ಜಮೀನಿಗೆ ರೈತರಿಗೆ ಯೂಸ್ ಮಾಡೋ ಅಗ್ರಿಕಲ್ಚರ್ ಪ್ರಾಡಕ್ಟ್ ಯಾವುದೇ ಮೋಟ್ರ್ ಕಂಪ್ನಿ ಆಗಲಿ, CRI ಆಗಲಿ, ವಿ ಗಾರ್ಡ್ ಆಗಲಿ, ಶಾರ್ಪ್ ಆಗಲಿ, ನಿಮಗೆ ಕಿರ್ಲೋಸ್ಕರ್ ಆಗ್ಬೋದು, ಈಗ ಮಸ್ಕಟ್ ತೊಗೊಳ್ತಿದ್ದೀರಾ, ಈ ಮಸ್ಕಟ್ ಮ್ಯಾಕ್ಸ್ ಆಗ್ಬೋದು, ಡಿಲಕ್ಸ್ ಆಶೀರ್ವಾದ್ ಆಗ್ಬೋದು, KMP ಆಗ್ಬೋದು, ಆ ನಂತರ ನೀವು ತಗೊಳ್ಳೋದು KSB ಪಂಪ್ ಆಗ್ಬೋದು. ಈ ಯಾವುದೇ ಪಂಪ್ ತಗೊಳ್ಳಿ, ಎಲ್ಲ ಪಂಪ್ನು 2 ವರ್ಷ ಗ್ಯಾರಂಟಿ ಮತ್ತು ವಾರಂಟಿನ ನಿಮಗೆ ನಿಯರ್ ನಿಮ್ಮೂರು ಯಾವುದು ಆ ಊರಿಗೆ ಸರ್ವಿಸಲ್ಲಿ ನಾವು ಮಾಡಿಕೊಡ್ತೀವಿ. ಸರ್ವಿಸ್ ಇಲ್ಲದೆ ಇರೋ ಮೋಟ್ರ್ ಪಂಪ್ಗಳನ್ನ ನಮ್ಮ ಅಂಗಡಿ ತಂದರೆ, ನೀವು ಹಳೆ ಮೋಟ್ರ್ ತಗೊಂಡು ಇಲ್ಲಿಡಿ, ಹೊಸ ಮೋಟ್ರ್ ನಮ್ಮ ಹತ್ರ ಈಗ ಏನಿದೆ ಈ ಹೊಸ ಮೋಟ್ರ್ಗಳು ಸ್ಟಾಕು, ಈ ಸ್ಟಾಕ್ನಲ್ಲಿ ನಿಮಗೆ ಪೀಸ್ ಟು ಪೀಸ್ನ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ. ಪೀಸ್ ಟು ಪೀಸ್ ಹೌದು. ಕೆಲವು ಸರ್ವಿಸು ಈಗ ನೀವು ಕಂಪ್ನಿ CRI ಕೇಳಿದ್ರೆ, CRIದು ಸರ್ವಿಸ್ ಇದೆ, ಹೌದು, ನಿಮಗೆ ನಿಯರಲ್ಲಿ ಮಾಡಿಕೊಡ್ತೀವಿ. ಈಗ ಮಸ್ಕಾಟ್ದು ನಮ್ಮಲ್ಲೇ ಸರ್ವಿಸ್ ತೊಗೊಬೇಕು ನೀವು. ನಮ್ಮ ಅಂಗಡಿಗೆ ತಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ 2 ವರ್ಷದಲ್ಲಿ 1 ಸಲ ಇದನ್ನು ನಾವೇ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ. CRI ಆದರೆ 2 ವರ್ಷ 3 ತಿಂಗಳಲ್ಲಿ 2 ಸಲ 2 ಟೈಮ್ಸ್ ನಿಮಗೆ ಸರ್ವಿಸ್ ಮಾಡಿಕೊಡ್ತೀವಿ. ನಿಮ್ಮೂರು ಹತ್ರದಲ್ಲೇ, ನೀವು ಭಯಪಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ತಗೊಂಡೋಗಿ ಸರ್. ಥ್ಯಾಂಕ್ ಯು. ಓಕೆ, ಎಲ್ಲ ರೈತರಿಗೂ ನಮಸ್ಕಾರ. ಓಕೆ, ಧನ್ಯವಾದ ಸರ್. ಥ್ಯಾಂಕ್ ಯು ಅಣ್ಣ.